ನಮಸ್ಕಾರ ಎಲ್ಲರಿಗೂ ಕನ್ನಡದ ಚೆಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ ಆಲ್ಮೋಸ್ಟ್ ಎಲ್ಲ ಚೆಸ್ಸಿನ ನಿಯಮಗಳನ್ನು ನಾವು ಮುಗಿಸಿದ್ದೇವೆ 9 ಸಂಚಿಕೆಗಳಲ್ಲಿ. ಇನ್ನು ಒಂದು ಸ್ಪೆಷಲ್ ವಿಚಾರ ಇದೆ, ಏನು ಅಂತಂದರೆ ಇದರ ಹೆಸರು ಕ್ಯಾಸ್ಲಿಂಗ್ ಅಂತ. ಸೊ ಇದು ರಾಜನ ಚಲನೆ ಅಂತ ಕರೆಸಿಕೊಳ್ಳುತ್ತೆ. ಸೊ ಒಂದು ಚೆಸ್ ಪಂದ್ಯದಲ್ಲಿ 2 ಪೀಸ್ಗಳು ಒಂದೇ ಚಲನೆಯಲ್ಲಿ ಮೂವ್ ಆಗ್ತವೆ ಅಂತಂದ್ರೆ ಅದು ಕ್ಯಾಸ್ಲಿಂಗ್ ಅಂತ ಹೇಳ್ಬೋದು. ಕೇವಲ ಕ್ಯಾಸ್ಲಿಂಗ್ ಅಲ್ಲಿ ಮಾತ್ರ 2 ಪೀಸ್ಗಳು ಮೂವ್ ಆಗ್ತವೆ, ಆದರೆ ಒಂದೇ ಚಲನೆಯಲ್ಲಿ. ಸೊ ಈ ಕ್ಯಾಸ್ಲಿಂಗ್ ನಡೆಯೋದು ರಾಜ ಮತ್ತು ಆನೆಯ ನಡುವೆ. ನೋಡಿ, ಇಲ್ಲಿ 2 ಆನೆಗಳಿರ್ತವೆ. ಒಂದು ರಾಜನಿಗೆ ಹತ್ತಿರ ಇರುವಂತಹ ಆನೆ, ಇನ್ನೊಂದು ರಾಜನಿಗೆ ಸ್ವಲ್ಪ ದೂರದಲ್ಲಿ ಇರುವಂತಹ ಆನೆ. ಅಂತಂದ್ರೆ ಒಂದು ಕಿಂಗ್ ಸೈಡ್ ಅಲ್ಲಿ ಇರುವಂತಹ ರುಕ್ ಹಾಗೂ ಇನ್ನೊಂದು ಕ್ವೀನ್ ಸೈಡ್ ಅಲ್ಲಿ ಇರುವಂತಹ ರುಕ್. ಸೊ ಇದು ಕ್ಯಾಸ್ಲಿಂಗ್ ಯಾವ ರೀತಿ ಆಗತ್ತೆ ಅಂತಂದ್ರೆ ರಾಜ ಮತ್ತು ಆನೆಯ ನಡುವೆ ಆಗುವಂತಹ ಒಂದು ಸ್ಥಳ ಬದಲಾವಣೆ ಅಂತ ಹೇಳ್ಬೋದು. ಯಾವ ರೀತಿ ಆಗತ್ತೆ ಅಂತಂದ್ರೆ ನೋಡಿ, ನೀವು ಕ್ಯಾಸ್ಲಿಂಗ್ ಅನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ರಾಜನನ್ನ ಆನೆಯ ಕಡೆ 2 ಚೌಕವನ್ನ ತೆಗೆದುಕೊಂಡು ಹೋಗಬೇಕು, ಹಾಗೂ ರಾಜನನ್ನ ಯಾವ ದಿಕ್ಕಲ್ಲಿ ಕರೆದುಕೊಂಡು ಹೋಗಿದ್ದೀರಲ್ಲ ಅದರ ವಿರುದ್ಧ ದಿಕ್ಕಿನ ಪಕ್ಕದ ಚೌಕದಲ್ಲಿ ಆನೆಯನ್ನ ತಂದಿಡಬೇಕು. ಸೊ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು, ಆದರೆ ನಾನಿಲ್ಲಿ ಮಾಡಿ ತೋರಿಸ್ತೇನೆ ಬೋರ್ಡ್ ಮೇಲೆ, ಆವಾಗ ನಿಮಗೆ ಇದು ಕ್ಲಿಯರ್ ಆಗಿ ಆಗುತ್ತೆ. ಸೊ ನಾನು ಹೇಳಿದ ಹಾಗೆ ರಾಜನನ್ನ 2 ಚೌಕ ಆನೆಯ ಹತ್ತಿರ ತೆಗೆದುಕೊಂಡು ಹೋಗಬೇಕು, ಹಾಗೂ ಆನೆಯನ್ನ ರಾಜನನ್ನ ಯಾವ ದಿಕ್ಕಿನಲ್ಲಿ ಚಲಿಸಿದ್ದೀರಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ರಾಜನ ಪಕ್ಕದ ಚೌಕದಲ್ಲಿ ತಂದು ಆನೆಯನ್ನ ಇಡಬೇಕು. ಸೊ ಇನ್ನೊಮ್ಮೆ ತೋರಿಸ್ತೇನೆ. ಸೊ ರಾಜನನ್ನ 2 ಚೌಕ ಆನೆಯ ಇರುವಂತಹ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಹಾಗೂ ಆನೆಯನ್ನ ರಾಜನನ್ನ ಯಾವ ದಿಕ್ಕಿನಲ್ಲಿ ಚಲಿಸಿದ್ದೀರಲ್ಲ ಅದರ ವಿರುದ್ಧ ದಿಕ್ಕಿನಲ್ಲಿ ಇರುವಂತಹ ಪಕ್ಕದ ಚೌಕದಲ್ಲಿ ತಂದು ಆನೆಯನ್ನ ಇಡಬೇಕು. ಇದನ್ನು ಕ್ಯಾಸ್ಲಿಂಗ್ ಅಂತ ಕರಿತೇವೆ. ಸೊ ಇಲ್ಲಿ ನೀವೇನಾದ್ರೂ ಹತ್ತಿರ ಇರುವಂತಹ ಆನೆಯ ಜೊತೆ ಕ್ಯಾಸ್ಲಿಂಗ್ ಅನ್ನ ಮಾಡಿದ್ರಿ ಅಂತ ಆದ್ರೆ ಅದು ಶಾರ್ಟ್ ಸೈಡ್ ಕ್ಯಾಸ್ಲಿಂಗ್ ಅಥವಾ ಕಿಂಗ್ ಸೈಡ್ ಕ್ಯಾಸ್ಲಿಂಗ್ ಅಂತ ಹೇಳ್ತೇವೆ ನಾವು. ನೀವೇನಾದ್ರೂ ಸ್ವಲ್ಪ ದೂರದಲ್ಲಿರುವಂತಹ ಆನೆಯ ಜೊತೆ ಕ್ಯಾಸ್ಲಿಂಗ್ ಅನ್ನ ಮಾಡಿದ್ರಿ ಅಂತ ಆದ್ರೆ ಅದನ್ನ ಕ್ವೀನ್ ಸೈಡ್ ಕ್ಯಾಸ್ಲಿಂಗ್ ಅಥವಾ ಲಾಂಗ್ ಕ್ಯಾಸ್ಲಿಂಗ್ ಅಂತ ಕರಿತೇವೆ. ಸೊ ಇದು ಯಾಕೆ ಕ್ಯಾಸ್ಲಿಂಗ್ ಅನ್ನ ಮಾಡಬೇಕು ಅಂತ ನೋಡೋದಾದ್ರೆ ಇದು ರಾಜನ ಸೇಫ್ಟಿಗಾಗಿ, ರಾಜನನ್ನ ಒಂದು ಸೇಫ್ ಸ್ಕ್ವೇರ್ಗೆ ತೆಗೆದುಕೊಂಡು ಹೋಗುವುದರ ಸಲುವಾಗಿ ಕ್ಯಾಸ್ಲಿಂಗ್ ಅನ್ನ ಮಾಡಬೇಕು. ನೋಡಿ, ಇಲ್ಲಿ ತುಂಬಾ ಪೀಸ್ಗಳಿರ್ತವೆ ಎದುರಾಳಿಯದ್ದು. ರಾಜ ಮಧ್ಯದಲ್ಲಿ ಇದ್ದ ಅಂತಾದ್ರೆ 2 ಕಡೆಯಿಂದಲೂ ಸಹ ಅವರಿಗೆ ಅಟ್ಯಾಕ್ ಮಾಡಲಿಕ್ಕೆ ಅವಕಾಶ ಸಿಗತ್ತೆ. ಹಾಗಾಗಿ ರಾಜನನ್ನ ಈ ರೀತಿಯಾಗಿ ಒಂದು ಕಡೆ ಅಂತಂದ್ರೆ ಕಿಂಗ್ ಸೈಡ್ ಅಥವಾ ಕ್ವೀನ್ ಸೈಡ್ಗೆ ತೆಗೆದುಕೊಂಡು ಹೋಗಿ ಇಟ್ಟ ಅಂತಂದ್ರೆ ಅವರು ಕೇವಲ ಕಿಂಗ್ ಸೈಡ್ ಇಂದ ಮಾತ್ರ ಅಟ್ಯಾಕ್ ಮಾಡಬೇಕು. ಹಾಗಾಗಿ ಸ್ವಲ್ಪ ಕ್ಯಾಸ್ಲಿಂಗ್ ಮಾಡೋದ್ರಿಂದ ಒಂದು ತುದಿಯಲ್ಲಿ ರಾಜ ಸೇಫ್ ಆಗಿ ಇರ್ತಾನೆ ಅನ್ನುವಂಥ ಕಾರಣಕ್ಕಾಗಿ ಈ ಕ್ಯಾಸ್ಲಿಂಗ್ ಅನ್ನುವಂಥ ರೂಲ್ ಇದೆ ಅಂತ ನಾವು ಹೇಳಬಹುದು. ಈ ಕ್ಯಾಸ್ಲಿಂಗ್ ಮಾಡುವಾಗ 2 ನಿಯಮಗಳಿದೆ. ಏನು ಅಂತಂದ್ರೆ ಈ ರಾಜ ಮತ್ತು ಆನೆ ಯಾವುದೇ ರೀತಿಯಂತ ಮೊದಲು ಚಲನೆಯನ್ನ ಮಾಡಿರಬಾರದು. ಹಾಗಿದ್ದಾಗ ಮಾತ್ರ ನಾವು ಕ್ಯಾಸ್ಲಿಂಗ್ ಅನ್ನ ಮಾಡಬಹುದು. ಉದಾಹರಣೆಗೆ ಈ ಆನೆ ಯಾವುದೋ ರೀತಿಯಂತ ಮೂವ್ ಅನ್ನ ಮಾಡಿದೆ ಮುಂಚೆನೆ, ಇವಾಗ ನೀವು ಆನೆ ಜೊತೆ ಕ್ಯಾಸ್ಲಿಂಗ್ ಮಾಡ್ತೀರಿ ಅಂತಂದ್ರೆ ಕ್ಯಾಸ್ಲಿಂಗ್ ಆಗಲ್ಲ, ನೀವು ಈ ಕಡೆ ಇರುವಂತಹ ಆನೆ ಜೊತೆ ಮಾಡಬಹುದು ಅಷ್ಟೇ. ಸೊ ಇನ್ನು ಕ್ಯಾಸ್ಲಿಂಗ್ ಮಾಡಬೇಕಿದ್ರೆ ರಾಜನನ್ನ ನೀವು ಮೊದಲು ಮುಟ್ಟಬೇಕಾಗತ್ತೆ, ರಾಜನನ್ನ ಮೊದಲು ಸ್ಪರ್ಶ ಮಾಡಬೇಕು, ಹಾಗೂ ರಾಜನನ್ನ 2 ಚೌಕ ಆನೆಯ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಯಾಕಂತಂದ್ರೆ ಇದು ರಾಜನ ಚಲನೆ, ಇದು ಆನೆಯ ಚಲನೆ ಅಲ್ಲ. ಆನೆ ಸಪೋರ್ಟ್ ಮಾಡ್ತಾ ಇದೆ, ಇದು ರಾಜನ ಚಲನೆ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅಷ್ಟೇ ಅಲ್ಲ, ಉದಾಹರಣೆಗೆ ಒಂದು ಪೀಸನ್ನು ತರ್ತೇನೆ. ಇಲ್ಲಿ ಒಂದು ಆನೆ ಇದೆ ಅಂತ ಇಟ್ಕೊಳ್ಳೋಣ. ಸೊ ಇದು ಇವಾಗ ರಾಜನಿಗೆ ಚೆಕ್ ಇದೆ, ಯಾಕಂತಂದ್ರೆ ಆನೆಯ ಮಾರ್ಗದಲ್ಲಿ ರಾಜ ಇದ್ದಾನೆ. ಸೊ ಯಾವಾಗ ರಾಜನಿಗೆ ಚೆಕ್ ಇರುತ್ತೋ ಆವಾಗ ಸಹ ರಾಜನು ಕ್ಯಾಸ್ಲಿಂಗ್ ಮಾಡುವಂತಿಲ್ಲ, ಇದು ಮೊದಲನೇ ನಿಯಮ. ಹಾಗೂ ಯಾವಾಗ ಕ್ಯಾಸ್ಲಿಂಗ್ ಮಾಡುವಂತಹ ಮಾರ್ಗ ಎದುರಾಳಿಯ ಕಾಯಿಯಿಂದ ಹಾದು ಹೋಗ್ತಾ ಇದೆಯೋ ಅಂತ ಸಂದರ್ಭದಲ್ಲಿಯೂ ಸಹ ನೀವು ಕ್ಯಾಸ್ಲಿಂಗ್ ಅನ್ನ ಮಾಡುವಂತಿಲ್ಲ. ಸೊ ಇದು ನಾನು ರಿಯಲ್ ಟೈಮ್ ಗೇಮಲ್ಲಿ ಅಂತಂದ್ರೆ ಗೇಮಲ್ಲಿ ಯಾವ ರೀತಿ ಕ್ಯಾಸ್ಲಿಂಗ್ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ತೋರಿಸ್ತೇನೆ. ನೋಡಿ, ಒಂದು ಪಂದ್ಯ ಈ ರೀತಿಯಾಗಿ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ.
ಸೊ ಇವಾಗ ನೋಡಿ, ಇಲ್ಲಿ 2 ಚೌಕಗಳು ಖಾಲಿದೆ. ನಮ್ಮ ರಾಜ ಮಧ್ಯದಲ್ಲಿದ್ದಾನೆ. ನಾನು ನನ್ನ ರಾಜನನ್ನ ಇಲ್ಲಿ ಒಂದು ಸುರಕ್ಷಿತ ಚೌಕಕ್ಕೆ ತೆಗೆದುಕೊಂಡು ಹೋಗಬೇಕು. ಹಾಗಾಗಿ ನಾನು ಕ್ಯಾಸ್ಲಿಂಗ್ ಅನ್ನ ಮಾಡ್ತಾ ಇದ್ದೇನೆ ಅಂತಂದ್ರೆ ನಾನು ಇಲ್ಲಿ ಜೀವನ ತೆಗೆದುಕೊಂಡು ಹೋಗಿ ಇಡ್ತಾ ಇದ್ದೇನೆ. ಸೊ ಇವಾಗ ಕ್ಯಾಸ್ಲಿಂಗ್ ಆಯ್ತು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ರಥದ ಮಾರ್ಗ ಈ ರೀತಿಯಾಗಿ ಹಾದು ಹೋಗ್ತಾ ಇದೆ. ಆದರೆ ಇಲ್ಲಿ F2ದಲ್ಲಿ ಒಂದು ಪಾನ್ ಇರುವ ಕಾರಣ ನಾವು ಇಲ್ಲಿ ಕ್ಯಾಸ್ಲಿಂಗ್ ಅನ್ನ ಮಾಡಬಹುದು. ನಾವು ಇಲ್ಲಿ ನಮ್ಮ ರಾಜನನ್ನ ಮುಂಚೆ ಯಾವುದೇ ರೀತಿಯಾಗಿ ಚಲನೆಯನ್ನ ಮಾಡಿಲ್ಲ, ಈ ಆನೆಯನ್ನು ಸಹ ಯಾವುದೇ ರೀತಿಯಾದ ಚಲನೆಯನ್ನ ಮಾಡಿಲ್ಲ. ಹಾಗಾಗಿ ಈ ರೀತಿಯಾಗಿ ಕ್ಯಾಸ್ಲಿಂಗ್ ಅನ್ನ ಮಾಡಬಹುದು. ಇದನ್ನ ಶಾರ್ಟ್ ಕ್ಯಾಸ್ಲಿಂಗ್ ಅಂತ ಕರಿತೇವೆ. ಉದಾಹರಣೆಗೆ ನಾವು ಇಲ್ಲಿ ಏನಾದರೂ ಕ್ಯಾಸ್ಲಿಂಗ್ ಬದಲು ಬೇರೊಂದು ಮೂವ್ ಅನ್ನ ಆಡಿದ್ವಿ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ಈ ರೀತಿಯಾಗಿ D3 ಅನ್ನ ಆಡಿದ್ವಿ, ಹಾಗೂ ಬ್ಲ್ಯಾಕ್ ಸಹ ಯಾವುದೋ ಒಂದು ಮೂವ್ ಅನ್ನ ಆಡ್ತು. ನಾವು ಇಲ್ಲಿ ನಮ್ಮ F1 ಈ ರೀತಿಯಾಗಿ ಪುಷ್ ಮಾಡಿದ್ವಿ. ಓಕೆ, ನಾನು ಇವಾಗ ಕ್ಯಾಸ್ಲಿಂಗ್ ಮಾಡ್ತೀನಿ ಅಂತಂದ್ರೆ ಕ್ಯಾಸ್ಲಿಂಗ್ ಮಾಡೋಕ್ಕಾಗಲ್ಲ. ಯಾಕೆ ಕ್ಯಾಸ್ಲಿಂಗ್ ಮಾಡೋಕ್ಕಾಗಲ್ಲ ಅಂತಂದ್ರೆ ಇಲ್ಲಿ ನೋಡಿ, ಕ್ಯಾಸ್ಲಿಂಗ್ ಮಾಡುವಂತಹ ಮಾರ್ಗದಲ್ಲಿ ಎದುರಾಳಿಯ ಬಿಷಪ್ಪಿನ ಮಾರ್ಗವು ಸಹ ಹಾದು ಹೋಗ್ತಾ ಇದೆ. ಸೊ ನಾವು ಎದುರಾಳಿಯ ಕಾಯಿಯ ಮಾರ್ಗದಲ್ಲಿ ಹೋಗುವಂತಿಲ್ಲ. ಹಾಗಾಗಿ ಇಲ್ಲಿ ನಾವು ಕ್ಯಾಸ್ಲಿಂಗ್ ಅನ್ನ ಮಾಡೋಕ್ಕಾಗಲ್ಲ. ಸೊ ಇವಿಷ್ಟು ಕ್ಯಾಸ್ಲಿಂಗ್ನ ನಿಯಮಗಳು. ಖಂಡಿತವಾಗಿ ನಿಮಗೆ ಕ್ಯಾಸ್ಲಿಂಗ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತವಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಅನ್ನು ಮಾಡಬಹುದು. ಸೊ ಇವಿಷ್ಟು ಚೆಸ್ಸಿನ ನಿಯಮಗಳು. 10 ಸಂಚಿಕೆಗಳಲ್ಲಿ ನಾವು ಚೆಸ್ಸಿನ ಎಲ್ಲ ನಿಯಮಗಳನ್ನ ನೋಡಿದ್ದೇವೆ. ಇನ್ನೊಂದು ವಿಷಯವನ್ನು ನಾನು ಹೇಳಲಿಕ್ಕೆ ಮರ್ತಿರೋದು ಅನ್ನೋದಕ್ಕಿಂತ ವಿಷಯವನ್ನ ಕೊನೆಯಲ್ಲಿ ಹೇಳೋಣ ಅಂತಾನೆ ಇದ್ದೆ. ಯಾಕಂತಂದ್ರೆ ನಿಮಗೆ ಒಂದು ಪಾಯಿಂಟ್ ಸಿಸ್ಟಮ್ ಮೊದಲೇ ಕನ್ಫ್ಯೂಷನ್ ಅನ್ನ ಮಾಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಹೇಳಿರಲಿಲ್ಲ. ಸೊ ಇವಾಗ ಬೋರ್ಡ್ ಮೇಲೆ ನಾನು 6 ಪೀಸ್ಗಳನ್ನು ಇಟ್ಟಿದ್ದೇನೆ. ಒಂದು ಚೆಸ್ ಪಂದ್ಯದಲ್ಲಿ ಇರಬೇಕಾದಂತಹ 6 ಪೀಸ್ಗಳನ್ನು ಸಹ ಚೆಸ್ ಬೋರ್ಡ್ ಮೇಲೆ ಇಟ್ಟಿದ್ದೇನೆ. ಸೊ ನಾನು ಇಲ್ಲಿ ಉದಾಹರಣೆ ತೋರಿಸುವುದರ ಸಲುವಾಗಿ ಕೇವಲ ಬಿಳಿ ಕಾಯಿಗಳನ್ನು ಇಟ್ಟಿದ್ದೇನೆ. ನೀವು ಕಪ್ಪು ಕಾಯಿಗಳನ್ನು ಸಹ ಇಲ್ಲಿ ಊಹಿಸಿಕೊಳ್ಬಹುದು. ಸೊ ಇಲ್ಲಿ ಒಂದು ಪಾಯಿಂಟ್ ಸಿಸ್ಟಮ್ ಇದೆ. ಯಾವ್ಯಾವ ಕಾಯಿಗೆ ಎಷ್ಟೆಷ್ಟು ಪಾಯಿಂಟ್ ಅಂತ ಇದೆ. ಇದರಿಂದ ನಾವು ಪ್ರಾರಂಭ ಮಾಡೋದಾದ್ರೆ ರಾಜನಿಗೆ ಯಾವುದೇ ರೀತಿಯಂತ ಪಾಯಿಂಟ್ ಇಲ್ಲ. ಯಾಕಂತಂದ್ರೆ ರಾಜನನ್ನ ಯಾರು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ. ಸೊ ಈ ಪಾಯಿಂಟ್ ಏನಿದೆಯಲ್ಲ, ಈ ಪಾಯಿಂಟ್ ಸಿಸ್ಟಮ್ ಯಾವ ಕಾಯಿಗಳನ್ನ ನಾವು ಕ್ಯಾಪ್ಚರ್ ಮಾಡ್ಬೋದೋ ಆ ಕಾಯಿಗಳಿಗೆ ಮಾತ್ರ ಇರುವಂತಹ ಒಂದು ಪಾಯಿಂಟ್ ಸಿಸ್ಟಮ್. ಸೊ ರಾಜನಿಗೆ ಯಾವುದೇ ರೀತಿಯಂತ ಪಾಯಿಂಟ್ ಇಲ್ಲ. ರಾಜನನ್ನ ನಾವು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಚೆಕ್ ಮೇಟ್ ಮಾಡ್ಬೋದು ಅಷ್ಟೇ. ಸೊ ಇನ್ನು ಮುಂದೆ ಬರುವಂತಹ ಕಾಯಿ ರಾಣಿ. ಸೊ ರಾಣಿಗೆ ಇರುವಂತಹ ಪಾಯಿಂಟ್ 9. ಅಂತಂದ್ರೆ ಒಂದು ರಾಣಿಯನ್ನ ನೀವು ಕ್ಯಾಪ್ಚರ್ ಮಾಡಿದ್ರಿ ಅಂತಾದ್ರೆ ಅಪೋನೆಂಟ್ನ 9 ಪಾಯಿಂಟ್ಗಳು ಮೈನಸ್ ಆದಂತೆ. ಸೊ ಮುಂದೆ ಬರುವಂತಹ ಕಾಯಿ ಯಾವುದು ಅಂತ ಕೇಳಿದ್ರೆ ಅದು ಆನೆ. ಆನೆಗೆ ಇರುವಂತಹ ಅಂಕಗಳು 5. ಅದೇ ರೀತಿಯಾಗಿ ಮುಂದೆ ಬರುವಂಥದ್ದು ನೈಟ್ ಮತ್ತು ಬಿಷಪ್, ಅಂತಂದ್ರೆ ಕುದುರೆ ಮತ್ತು ರಥ. ಇವು ಎರಡಕ್ಕೂ 3 ಅಂಕಗಳು ತಲಾ ಇರುತ್ತೆ. ಅಂತಂದ್ರೆ ಬಿಷಪ್ಗೆ 3, ನೈಟ್ಗೆ 3 ಅಂಕಗಳು. ಹಾಗೂ ಇನ್ನು ಪಾನ್ಗೆ ಇರುವಂತಹ ಅಂಕ 1. ನೀವು ಎದುರಾಳಿಯ ಒಂದು ಪಾನ್ ಅನ್ನು ಕ್ಯಾಪ್ಚರ್ ಮಾಡಿದ್ರಿ ಅಂತಾದ್ರೆ ಎದುರಾಳಿಯ ಅಂಕದಲ್ಲಿ -1 ಅಂತ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ವಿಶೇಷವನ್ನು ತೋರಿಸಬೇಕು ಅಂತಾದ್ರೆ ನೋಡಿ, ಸುಮ್ಮನೆ ಒಂದು ವಿಶೇಷವನ್ನು ತೋರಿಸ್ತೇನೆ ನಿಮಗೆ. ನಿಮ್ಮ ಬಳಿ ಒಂದು ರಾಣಿ ಇದೆ, ಹಾಗೂ ಎದುರಾಳಿಯ ಬಳಿ ಒಂದು ಆನೆ, ಒಂದು ರಥ ಹಾಗೂ ಒಂದು ಪಾನ್ ಇದೆ ಅಂತ ಇಟ್ಟುಕೊಳ್ಳೋಣ. ಸೊ ಇವಾಗ ಇದು ಪಾಯಿಂಟ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ 2 ತಂಡಗಳಿಗೂ ಸೇಮ್ ಪಾಯಿಂಟ್ ಸಿಸ್ಟಮ್ ಇದೆ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿರುವಂಥದ್ದು ಬಿಳಿಯ ಕಾಯಿ ಬಳಿ ಒಂದು ರಾಣಿ ಇದೆ, ಇದರ ಅಂಕ ಬಂದ್ಬಿಟ್ಟು 9. ಕಪ್ಪು ಕಾಯಿಗಳ ಪಾಯಿಂಟ್ಗಳನ್ನ ನೀವು ಚೆಕ್ ಮಾಡ್ತೀರಾ ಅಂತಂದ್ರೆ 5, ಆನೆಯ 5 ಅಂಕಗಳು ಹಾಗೂ ಬಿಷಪ್ಪಿನ 3 ಅಂಕಗಳು, ಒಟ್ಟು 8, ಹಾಗೂ +1 ಇರುವಂತಹ ಪಾನ್ 1, ಹಾಗಾಗಿ 1 ಅಂಕ, ಟೋಟಲ್ ಆಗಿ 9 ಅಂಕ. ಸೊ 2 ತಂಡಗಳ ಬಳಿ 9 ಅಂಕಗಳಿವೆ. ಸೊ ನೀವು ಬೋರ್ಡ್ ಮೇಲೆ ನೋಡ್ತೀರಾ ಅಂತಾದ್ರೆ 2 ಅಂಕಗಳು ಸಮನಾಗಿದೆ, ಈಕ್ವಲಿಶ್ ಗೇಮ್ ಅಂತಾನೆ ಹೇಳ್ಬೋದು ಇದನ್ನು. ಸೊ ಉದಾಹರಣೆಗಾಗಿ ತೋರಿಸಿದೆ ನಾನು ನಿಮಗೆ, ನಿಮ್ಮ ಪಾಯಿಂಟ್ ಸಿಸ್ಟಮ್ ಸಹ ತಿಳಿದಿರಲಿ ಅನ್ನುವಂಥ ಕಾರಣಕ್ಕಾಗಿ ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಸೊ ಇವಿಷ್ಟು ಚೆಸ್ನ ನಿಯಮಗಳು. ನಾವು ಚೆಸ್ ಬೋರ್ಡ್ ಹೇಗಿರುತ್ತೆ, ಚೆಸ್ ಬೋರ್ಡನ್ನು ಹೇಗೆ ಇಟ್ಟುಕೊಳ್ಳಬೇಕು, ಚೆಸ್ ಪೀಸ್ಗಳನ್ನು ಹೇಗೆ ಇಟ್ಟುಕೊಳ್ಬೇಕು, ಹಾಗೂ ಯಾವ ಕಾಯಿಗಳು ಯಾವ ರೀತಿಯಾದಂತಹ ಚಲನೆಯನ್ನು ಮಾಡುತ್ತೆ,
ಹಾಗೂ ಚೆಕ್ ಅಂತಂದ್ರೆ ಏನು, ಚೆಕ್ ಮೇಟ್ ಅಂತಂದ್ರೆ ಏನು, ಎನ್ಪಸಾಂಟ್ ರೂಲ್ ಅಂತಂದ್ರೆ ಏನು, ಡ್ರಾ ಮ್ಯಾಚ್ ಅಂತಂದ್ರೆ ಏನು, ಚೆಕ್ ತಪ್ಪಿಸಿಕೊಳ್ಳುವಂತಹ ವಿಧಾನಗಳು ಯಾವುದು, ಹಾಗೂ ಕ್ಯಾಸ್ಲಿಂಗ್ ಅಂತಂದ್ರೆ ಏನು, ಹಾಗೂ ಯಾವ ಚೌಕಕ್ಕೆ ಯಾವ ರೀತಿಯಾಗಿ ಹೆಸರನ್ನ ನಾವು ಕಂಡುಹಿಡಿಬಹುದು, ಹಾಗೂ ಚೆಸ್ನಲ್ಲಿ ಯಾವ ಕಾಯಿಗಳಿಗೆ ಎಷ್ಟೆಷ್ಟು ಅಂಕ, ಎಲ್ಲ ವಿಷಯಗಳನ್ನ ಈ ಒಂದು ಸೀರೀಸ್ನಲ್ಲಿ ಕವರ್ ಮಾಡಿದ್ದೇವೆ. ಖಂಡಿತವಾಗಿಯೂ ನೀವು ಈ ಸಂಚಿಕೆಗಳನ್ನ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೇನೆ. ಇಲ್ಲಿಗೆ ಈ ಸೀರೀಸ್ ಸಹ ಮುಕ್ತಾಯ ಆಗ್ತಾ ಇದೆ. ಸೊ 10 ಎಪಿಸೋಡ್ಗಳ ಸೀರೀಸ್ನಲ್ಲಿ ಈ ಸೀರೀಸ್ನಲ್ಲಿ ನಿಮಗೆ ಯಾವುದೇ ರೀತಿಯಾದಂಥ ಸಂಶಯ ಇದ್ರೂ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಖಂಡಿತವಾಗಿಯೂ ಚೆಸ್ಸನ್ನು ಆಡಲಿಕ್ಕೆ ನೀವು ಈ ಸಂಚಿಕೆಯ ಅಂತ್ಯದಲ್ಲಿ ಕಲಿತೀರಾ ಅನ್ನೋದು ನನ್ನ ಭಾವನೆ. ಇವಿಷ್ಟನ್ನ ಹೇಳ್ತಾ ಈ ಒಂದು ವಿಡಿಯೋವನ್ನಲ್ಲದೆ ಈ ಒಂದು ಸೀರೀಸನ್ನು ಸಹ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.